Hey guys, welcome back to our YouTube channel. ನಮಸ್ಕಾರ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಗಿಡಗಳ ಆರೈಕೆ. ಹೌದು, ಬೇಸಿಗೆಯಲ್ಲಿ ಗಿಡಗಳನ್ನ ಹೇಗೆ ಆರೈಕೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಗಿಡ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಅಲ್ವಾ? ಚಿಕ್ಕ ಹೂವಿನ ಗಿಡ ಇರ್ಲಿ ಅಥವಾ ಮನಿ ಪ್ಲಾಂಟೇ ಇರ್ಲಿ, ಮನೆಯಲ್ಲಿ ಗ್ರೀನ್ ಇರೋದಿಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಪಾಸಿಟಿವ್ ಫೀಲ್ ಬರುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ನನಗೂ ಕೂಡ ಅಷ್ಟೇ ಗಿಡ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಬೇಸಿಗೆ ಬಂದ ತಕ್ಷಣ ನಮ್ ಗಿಡಗಳಿಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತವೆ. ಗಿಡಗಳ ಎಲೆಗಳು ಒಣಗೋಗುತ್ತೆ, ಹೂಗಳು ಬಿದ್ದೋಗ್ಬಿಡತ್ತೆ, ಇನ್ನು ಗ್ರೋತ್ ಅಂತೂ ತುಂಬಾನೇ ಸ್ಲೋ ಇರುತ್ತೆ. ಇವೆಲ್ಲದರ ನಡುವೆ ನಾವು ಹೇಗೆ ಅದನ್ನ ಆರೈಕೆ ಮಾಡೋದು, ಈ ಬೇಸಿಗೆಯಲ್ಲಿ ನಮ್ ಗಿಡಗಳನ್ನ ಹೇಗೆ ಹೆಲ್ದಿಯಾಗಿ ಇಡೋದು, ಇವತ್ತು ನಾನು ನನ್ನ ಎಕ್ಸ್ಪೀರಿಯನ್ಸ್ ಜೊತೆ ಸಿಂಪಲ್ ಟಿಪ್ಸ್ ಅನ್ನ ಇದ್ರೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾವು ಗಿಡಗಳನ್ನ ಹೆಚ್ಚು ಹೀಟ್ ಆಗಿರುವಂತಹ ಜಾಗದಲ್ಲಿ ಇಡಬಾರ್ದು. ವಾಟರ್ ಕೂಡ ಲಾಸ್ ಹೆಚ್ಚಾಗಿರೋದ್ರಿಂದ ಸನ್ಲೈಟ್ ಕೂಡ ಸ್ಟ್ರಾಂಗ್ ಆಗಿ ಬಂದ್ರೆ ಲೀವ್ಸ್ ಕೂಡ ಡ್ಯಾಮೇಜ್ ಆಗಬಹುದು. ನಾವು ಗಿಡಗಳನ್ನ ಕೇರ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ವಾಟರ್ ಹಾಕೋದಷ್ಟೇ ಅಲ್ಲ, ಗಿಡಗಳನ್ನ ಅಬ್ಸರ್ವ್ ಮಾಡ್ತಾನೆ ಇರ್ಬೇಕಾಗತ್ತೆ. ವಾಟರಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಬೇಸಿಗೆಯಲ್ಲಿ ಡೈಲಿ ವಾಟರಿಂಗ್ ಬೇಕಾಗಬಹುದು, ಆದರೆ ಓವರ್ ವಾಟರ್ ಮಾಡಬಾರ್ದು. ಇನ್ನು ಬೆಳಿಗ್ಗೆ 6ರಿಂದ 8 ಗಂಟೆಯ ನಡುವೆನೆ ನೀರನ್ನ ಹಾಕಬೇಕು, ಅಥವಾ ಸಂಜೆ 6 ಗಂಟೆ ಮೇಲೇನೆ ಹಾಕಬೇಕಾಗತ್ತೆ. ಮಧ್ಯಾಹ್ನ ಹಾಕಿದ್ರೆ ಹೀಟ್ ವಾಟರ್ ರೂಟ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಆಲ್ವೇಸ್ ಚೆಕ್ ಮಾಡ್ತಾನೆ ಇರ್ಬೇಕಾಗತ್ತೆ. ಮಣ್ಣು ಡ್ರೈ ಇದ್ರೆ ಮಾತ್ರ ನೀರ್ ಹಾಕ್ಬೇಕು. ಇನ್ನ ಫಿಂಗರ್ ಸಾಯಿಲ್ ಒಳಗೆ ಹಾಕಿ ಚೆಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೈ ಬೆರಳು ಹಾಕಿ ಅದು ಮಣ್ಣು ಹೇಗಿದೆ ಅಂತ ಟೆಸ್ಟ್ ಮಾಡಿ ನೀರನ್ನ ಹಾಕ್ಬೇಕಾಗತ್ತೆ. ಇನ್ನು ಮಣ್ಣು ಯಾವಾಗ್ಲೂ ಮಾಯಿಶ್ಚರ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸನ್ಲೈಟ್ ಇಂಪಾರ್ಟೆಂಟ್ ಆಗಿ ಬೇಕು, ಆದ್ರೆ ಎಕ್ಸೆಸ್ ಸನ್ಲೈಟ್ ಡೇಂಜರಸ್ ಆಗಿರುತ್ತೆ. ಡೈರೆಕ್ಟ್ ಆಫ್ಟರ್ನೂನ್ ಸನ್ಲೈಟ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇನ್ನು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಬಾಲ್ಕನಿ ಪೊಸಿಷನ್ ಚೇಂಜ್ ಮಾಡ್ಬೇಕಾಗತ್ತೆ. ಸ್ಟೇರ್ಸ್ ಇದ್ರೆ, ವಿಂಡೋ ಸೈಡ್ ಇದ್ರೆ ಯೂಸ್ ಮಾಡಬಹುದು. ನಾನು ಕೂಡ ನನ್ನ ಗಿಡಗಳನ್ನ ಬೇರೆ ಜಾಗಕ್ಕೆನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬಾಲ್ಕನಿಯಲ್ಲೂ ಕೂಡ ಅಷ್ಟೇ ಹೆವಿ ಲೈಟ್ ಬರುತ್ತೆ. ಸೊ ಇದರಿಂದ ನನ್ನ ಗಿಡಗಳು ಕೂಡ ಒಣಗ್ತಾ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಸ್ಟೇರ್ಸ್ ಹತ್ರ ಇಡ್ತಾ ಇದ್ದೀನಿ. ಇನ್ನು ಬೇಸಿಗೆ ಬಿಗ್ಗೆಸ್ಟ್ ಇಶ್ಯೂ ಏನ್ ಗೊತ್ತಾ? ಸಾಯಿಲ್ ಡ್ರೈ ಆಗೋದು. ಮಣ್ಣು ಡ್ರೈ ಆಗಿಯೇ ಇರುತ್ತೆ. ಆ ಸಮಯದಲ್ಲಿ ನಾವು ನೀರನ್ನ ಹಾಕ್ಬೇಕಾಗುತ್ತೆ ನೋಡ್ಕೊಂಡು. ಇನ್ನು ನರ್ಸರಿಯಲ್ಲಿ ಸಾಯಿಲ್ ಯೂಸ್ ಮಾಡಿ ಕಾಂಪೋಸ್ಟ್ ಮಿಕ್ಸ್ ಮಾಡಿ ತಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಮಾಯಿಶ್ಚರ್ ಆಗಿರ್ಬೇಕಾಗುತ್ತೆ ಮಣ್ಣು ಯಾವಾಗ್ಲೂ. ಇನ್ನು ಬೇಸಿಗೆಯಲ್ಲಿ ಡಸ್ಟ್ ಅಂತೂ ತುಂಬಾ ಇರುತ್ತೆ, ಇದರಿಂದ ಲೀವ್ಸ್ ತುಂಬಾನೇ ಬೇಗ ಹಾಳಾಗುತ್ತೆ. ಹಾಗಾಗಿ ಎಲೆಗಳ ಮೇಲೆ ವಾಟರ್ ಸ್ಪ್ರೇ ಮಾಡ್ತಾನೆ ಇರಬೇಕು. ಇದರಿಂದ ಡೆಡ್ ಲೀವ್ಸ್ ರಿಮೂವ್ ಮಾಡುತ್ತೆ. ಇನ್ನು ಪಾಟ್ಸ್ ಅಂತೂ ಓವರ್ ಹೀಟ್ ಆಗದೆ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಇನ್ನು ವಾರಕ್ಕೆ ಒಮ್ಮೆ ಅದಕ್ಕೆ ಲೈಟ್ ಫರ್ಟಿಲೈಸರ್ ಕೂಡ ಹಾಕ್ಬೇಕಾಗತ್ತೆ. ಪ್ಲಾಂಟ್ಸ್ ಕೂಡ ನಮ್ಗೆ ಸಿಗ್ನಲ್ ಕೊಡುತ್ತೆ, ಎಲ್ಲೋ ಲೀವ್ಸ್ ಬರುತ್ತೆ, ಓವರ್ ಅಂಡರ್ ವಾಟರಿಂಗ್ ಅಂತ ಕಾಣಿಸುತ್ತೆ. ಇನ್ನ ಗಿಡಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನಾವು ಕೂಡ ಎಕ್ಸ್ಪರ್ಟ್ ಆಗ್ಬಹುದು, ಆದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಅಷ್ಟೇ. ನನಗೆ ಗಾರ್ಡನ್ ಅಂದರೆ ತುಂಬಾನೇ ಇಷ್ಟ. ಗ್ರೀನರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಸೊ ಬಾಲ್ಕನಿಯಲ್ಲಿ ಗಿಡಗಳನ್ನು ಹಾಕೋದು, ಆ ರೀತಿ ಕ್ಲೀನಿಂಗ್ ಮಾಡೋದು, ಅದರ ಮಣ್ಣು ಚೇಂಜ್ ಮಾಡೋದು, ಅದರ ಗಿಡಗಳನ್ನು ನೋಡ್ಕೊಳ್ತಾ ಇರೋದು ತುಂಬಾನೇ ಇಷ್ಟ ಆಗುತ್ತೆ. ಮಗಳು ಸ್ಕೂಲಿಗೆ ಹೋದ್ಮೇಲೆ ಒಮ್ಮೆ ಗಿಡಗಳ ಹತ್ರ ಬಂದು ನೋಡ್ತೀನಿ. ಸೊ ಈ ಸಮಯದಲ್ಲಿ ನನಗೆ ಸ್ಟ್ರೆಸ್ ಕೂಡ ಕಡಿಮೆ ಅನ್ಸುತ್ತೆ, ಮನಸ್ಸು ಕಾಮ್ ಅನ್ಸುತ್ತೆ. ಗಿಡಗಳನ್ನು ನಾವು ನೋಡ್ಕೊಳ್ತೀವಿ, ಆದ್ರೆ ಅವು ನಮಗೆ ಪೀಸ್ ಕೊಡುತ್ತೆ ಅಲ್ವಾ? ನಮ್ದು ಬಾಲ್ಕನಿ ತುಂಬಾನೇ ಚಿಕ್ಕದು, ಆದ್ರೂ ಕೂಡ ಇಷ್ಟೊಂದು ಗಿಡಗಳನ್ನ ಇಟ್ಟಿದ್ದೇನೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ಟೇರ್ಸ್ ಹತ್ತ ತಂದು ಇಡ್ತಾ ಇದ್ದೇನೆ. ಇನ್ನು ಅಪಾರ್ಟ್ಮೆಂಟ್ ಅಂತ ಹೇಳಿದ ಮೇಲೆ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ವರ್ಕರ್ಸ್ ಇರ್ತಾರೆ, ಆದ್ರೂ ಕೂಡ ಇದೆಲ್ಲ ನಮ್ದೇ ಜವಾಬ್ದಾರಿ. ನಾವು ಗಿಡಗಳನ್ನ ಇಟ್ಮೇಲೆ ನಾವೇ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಗಿಡಗಳನ್ನ ನಡ್ಲಿಕ್ಕೆ ನಾವೇನು ಪರ್ಫೆಕ್ಟ್ ಗಾರ್ಡನರೇ ಆಗಿರ್ಬೇಕಾಗಿಲ್ಲ ಅಲ್ವಾ? ಸೊ ಚಿಕ್ಕ ಜಾಗ ಇದ್ರೂ ಕೂಡ ಸ್ವಲ್ಪ ಸನ್ಲೈಟ್, ಸ್ವಲ್ಪ ಕೇರ್ ಇದ್ರೆ ಸಾಕಾಗತ್ತೆ. ಸ್ಲೋ ಆಗಿ ನಮ್ ಗಿಡಗಳನ್ನ ಗ್ರೋ ಮಾಡಬಹುದು. ಹೂಗಳು ಬರುತ್ತೆ, ಅದರಿಂದ ಪೂಜೆ ಮಾಡ್ಲಿಕ್ಕೆ ಹೂಗಳು ನಮ್ಗೆ ತುಂಬಾನೇ ನ್ಯಾಚುರಲ್ ಲುಕ್ ಕೊಡುತ್ತೆ. ಅದನ್ನು ನೋಡಿದ್ರೆ ನಮ್ಗೆ ಒಂದು ಸ್ಪೆಷಲ್ ಹ್ಯಾಪಿನೆಸ್ ಸಿಗುತ್ತೆ ಗೊತ್ತಾ? ನಾನು ಯಾವಾಗ್ಲೂ ಗಿಡಗಳನ್ನ ನಡುವಾಗ ಚಿಕ್ಕ ಚಿಕ್ಕ ಹೂಗಳನ್ನೇ ತರಿಸ್ತೀನಿ. ಯಾವಾಗ್ಲೂ ಹೋಗಿರ್ಬೇಕು ಅದರಲ್ಲಿ. ಪೂಜೆಗೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ನಾವು ಬೆಳೆದಿರುವಂತಹ ಹೂಗಳನ್ನ ದೇವರಿಗೆ ಮುಡಿಸ್ಲಿಕ್ಕೆ ತುಂಬಾ ತುಂಬಾ ಇಷ್ಟ ಆಗೋದು ನನಗೆ.
ಒಂದೇ ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ ಬೇಸಿಗೆ ರಜೆಯಲ್ಲಿ ಊರಿಗೆ ಹೋಗ್ತೀವಿ. ನಾವು ಸಾಕಷ್ಟು ಗಿಡಗಳನ್ನ ಅಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರೆ ಇದೇ ಪ್ರಾಬ್ಲಮ್ ಆಗೋದು. ಬೇಸಿಗೆ ರಜೆಯಲ್ಲಿ ಪೂರಾ ಒಣಗೋಗುತ್ತೆ. ಸೊ ಆದ್ರೂ ಕೂಡ ನಾನು ಇಲ್ಲಿ ಬಾಲ್ಕನಿಯಲ್ಲಿ ಇಟ್ಟಿರುವಂತ ಗಿಡಗಳನ್ನ ಹೊರಗಡೆ ಸ್ಟೇರ್ಸ್ ಅಲ್ಲಿ ಇಟ್ಟಿದ್ದೀನಿ. ಇದ್ ರೀತಿ ಇಡೋದ್ರಿಂದ ಸ್ವಲ್ಪ ವರ್ಕರ್ಸ್ ಎಲ್ಲ ನೀರ್ ಹಾಕ್ಬಹುದು ಅಂತ. ಸೊ ಹಾಗೆ ಗಿಡಗಳಲ್ಲಿ ಹೂ ಕೂಡ ಕಡಿಮೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ನೀರು ಸ್ವಲ್ಪ ಕಡಿಮೆ ಆಗಿತ್ತು, ಡ್ರೈ ಆಗಿತ್ತು, ಗಿಡಗಳು ಸ್ವಲ್ಪ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆ ನಂತರ ನಾನು ಗಿಡಗಳಿಗೆ ನರ್ಸರಿಗೆ ಹೋಗಿ ಸ್ವಲ್ಪ ಫರ್ಟಿಲೈಸರ್, ಕೋಕೋಪೀಟ್ ಎಲ್ಲ ತಂದೆ. ಸೊ ಈ ರೀತಿ ಪೌಡರ್ ಅಲ್ಲಿ ಕೊಡ್ತಾರೆ. ಅದಕ್ಕೆ ನಾವು ಒಂದು ಇದು ಬಂದು ಒಂದು ವೈಟ್ ಮಿಕ್ಸ್ಚರು, ಸುಪಾಲ ಯೂರಿಯಾ ಅಂತ ಕರಿತೀವಿ, ಆ ರೀತಿ ಇರುತ್ತೆ. ಊರಲ್ಲಿ ಯೂರಿಯಾ ಅಂತ ಕರಿತೀವಲ್ಲ, ಆ ರೀತಿ ಇರುತ್ತೆ. ಬಟ್ ಅದಲ್ಲ ಅನ್ಸುತ್ತೆ ಅದು. ಅದನ್ನು ಹಾಕೋದ್ರಿಂದ ಗಿಡಗಳು ಹೂ ತುಂಬಾ ಚೆನ್ನಾಗಿ ಬರುತ್ತಂತೆ. ಸೊ ಹಾಗಾಗಿ ನಾನು ಈ ರೀತಿ ಕೋಕೋಪೀಟ್ ಜೊತೆ ಅದನ್ನ ಮಿಕ್ಸ್ ಮಾಡಿ ಎಲ್ಲ ಗಿಡಕ್ಕೂ ಹಾಕ್ತಾ ಇದ್ದೇನೆ. ಸೊ ಗಿಡ ಇರೋದು ಇಷ್ಟೇನೆ, ಬಟ್ ಹೂ ತುಂಬಾ ಬಿಡ್ತಾ ಇತ್ತು. ನಮ್ಗೆ ಪೂಜೆಗೆ ಸಾಕಾಗ್ತಿತ್ತು, ನಾನು ಹೊರಗಡೆಯಿಂದ ತರಿಸ್ಕೊಳ್ತಾ ಇರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಹೂ ಕೊಯ್ದು ಪೂಜೆ ಮಾಡೋದಿದೆ ನೋಡಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಸೊ ಇವಾಗ ಅದು ಹೂ ಕ್ರಮೇಣ ಕಡಿಮೆ ಆಗ್ಬಿಡ್ತು. ಸೊ ಹಾಗಾಗಿ ನಾನು ಇವಾಗ ಅದನ್ನ ಮತ್ತೆ ಮೊದಲಿನ ಹಾಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿತ್ತು, ಗಿಡಗಳಿಗೆ ಏನಾಗಿಲ್ಲ, ಬಟ್ ಹೂ ತುಂಬಾನೇ ಕಡಿಮೆ ಬರ್ತಾ ಇತ್ತು. ಸೊ ಹಾಗಾಗಿ ಇದನ್ನ ತಂದಿದ್ದೆ. ಇನ್ನು ನೀರು ಕೂಡ ಅಷ್ಟೇ, ನಾವು ಜಾಸ್ತಿ ನೀರನ್ನು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು, ದಿನ ಹಾಕಬೇಕು ಈ ಬೇಸಿಗೆ ಸಮಯದಲ್ಲಿ. ಇನ್ನು ನನ್ನ ಮಗ ನೋಡಿ, ಸ್ಕೂಲ್ ರಜೆ ಇದೆ ಅಲ್ವಾ, ಎನಿ ಟೈಮ್ ಟಿವಿ ನೋಡ್ತಾನೆ ಇರ್ತಾನೆ. ಸೊ ಇವಾಗ ಅವನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಮಕ್ಳು ಹೇಗ್ ಗೊತ್ತಾ, ಅವ್ರ ಜೊತೆನೆ ಇದ್ರೆ ಆಟ ಆಡ್ಲಿಕ್ಕೆ, ಓದ್ಲಿಕ್ಕೆ ಮಾಡ್ತಾರೆ. ಇಲ್ಲ ಅಂತಾದ್ರೆ ಟಿವಿನೇ ನೋಡ್ಕೊಂಡಿರ್ತಾರೆ. ಸೊ ಎಲ್ಲದಕ್ಕೂ ಟೈಮ್ ಕೊಡೋದು, ಇಡೀ ದಿನದಲ್ಲಿ 24 ಗಂಟೆ ಇದ್ರೂ ಕೂಡ 7 ರಿಂದ 8 ಗಂಟೆ ನಿದ್ದೆಗೆ ಹೋದ್ರೆ ಮತ್ತೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಸ್ಟೇರ್ಸ್ ಅಲ್ಲಿ ಗಿಡಗಳೇನೋ ಇಟ್ಟೆ, ಅದನ್ನು ಕೂಡ ಕ್ಲೀನ್ ಮಾಡ್ತಾನೆ ಇರ್ಬೇಕಾಗತ್ತೆ. ಒಂದು ಹಳೇದು ಮಾಪ್ ಇತ್ತು, ಅದರಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೆ, ಅದು ಕೂಡ ತುಂಡಾಗೋಯ್ತು. ಸೊ ಆದ್ರೂ ಕೂಡ ಒಮ್ಮೆ ಕ್ಲೀನ್ ಆಗಿದ್ರೆ ನೋಡಿ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ. ಸೊ ಹೊರಗಡೆ ನೋಡಿ ಬಿಸಿಲು ಎಷ್ಟೊಂದಿದೆ ಅಂತ ಹೇಳಿ. ಹಾಗೆ ಅದ್ವಿನ್ ಕೂಡ ಟಿವಿ ನೋಡಿ ನೋಡಿ ಬೋರ್ ಆಗಿ ಇವಾಗ ಸ್ವಿಮ್ಮಿಂಗ್ ಅಂತ ಹೋದ, ಒಬ್ನೇ ಕೂಡ ಹೋಗ್ತಾನೆ. ಹಾಗೆ ಆರ್ನ ಕೂಡ ಬರೋ ಟೈಮ್ ಆಗುತ್ತೆ ಇವಾಗ. ಸೊ ಅವಳಿಗೋಸ್ಕರ ಏನ್ ಮಾಡೋದು, ಇವತ್ತು ಗಾರ್ಡನ್ ಅಲ್ಲೇ ತುಂಬಾ ಟೈಮ್ ಹೋಯ್ತು. ಸೊ ಹಾಗಾಗಿ ನಾನು ಇವತ್ತು ಸಿಂಪಲ್ ಎಗ್ ಫ್ರೈ ಮಾಡೋಣ ಅಂತ ಹೇಳಿ ಎಗ್ ಅನ್ನ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೆ. ಹಾಗೆ ಮನೆಗೆ ಸ್ವಲ್ಪ ಮಸಾಲವೆಲ್ಲ ಫ್ರೈ ಮಾಡ್ಕೊಳ್ಬೇಕಿತ್ತು, ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಿದ್ದೆ. ಸೊ ಅಷ್ಟ್ರೊಳಗಡೆ ನೋಡಿ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಇವಾಗ 12:30 ಆಗ್ತಾ ಬಂತು. ಹಾಗೆ ಆರ್ನ ಕೂಡ ಬರೋ ಟೈಮ್ ಆಗುತ್ತೆ 1 ಗಂಟೆಗೆ, ಅವಳನ್ನು ಕೂಡ ಪಿಕ್ ಮಾಡಬೇಕು. ಸಿಂಪಲ್ ಆಗಿ ನಾನು ಎಗ್ ಫ್ರೈ ಅನ್ನ ಹೀಗೆ ಮಾಡಿದ್ದೆ. ಮೊದಲಿಗೆ ಸ್ವಲ್ಪ ಕಡಾಯಿಗೆ ಆಯಿಲ್ ಅನ್ನ ಹಾಕಿ, ಕರಿಬೇವಿನ ಸೊಪ್ಪು, ಮಸಾಲೆಗಳನ್ನ ಹಾಕಿದ್ದೆ. ಖಾರದ ಹುಡಿ, ಧನಿಯಾ ಹುಡಿ, ಜೀರಾ ಹುಡಿ, ಹಳದಿ ಪೌಡರ್ ಇವೆಲ್ಲವನ್ನ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು, ನಂತರ ನಾನು ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಎಗ್ಗನ್ನು ಈ ರೀತಿ ಪೀಸಸ್ ಅನ್ನಾಗಿ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡೈರೆಕ್ಟ್ ಆಗಿ ಕೊಟ್ಟರೆ ಅಷ್ಟೊಂದೇನು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಈ ರೀತಿ ಎಲ್ಲ ಫ್ರೈ ಮಾಡಿ, ಇವಾಗ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಜಾಸ್ತಿಯಾಗಿ ನಮ್ಮ ಮನೆಯಲ್ಲಿ ಮಜ್ಜಿಗೆ ಇರುತ್ತೆ. ಮಜ್ಜಿಗೆಗೆ ಒಂದು ಸೈಡ್ ಡಿಶ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಇದು. ಸೊ ಫಟಾಫಟ್ ಅಂತ ಮಾಡ್ಲಿಕ್ಕೂ ಕೂಡ ಈಸಿ. ಈ ಜಾಸ್ತಿ ಕೆಲಸ ಇದ್ದಾಗ ಈ ರೀತಿ ಎಲ್ಲ ಮಾಡ್ಕೋಬಹುದು. ಇದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಹೇಗ್ ಬಂದಿದೆ ಅಂತ, ತುಂಬಾ ಮಸಾಲವಾಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಫ್ರೈಡ್ ಎಗ್ ಯಾವಾಗ್ಲೂ ಟೇಸ್ಟ್ ಆಗಿರುತ್ತೆ ಅಲ್ವಾ. ಸೊ ಮಕ್ಕಳಿಗೂ ಕೂಡ ಈ ರೀತಿ ಮಾಡೋದ್ರಿಂದ ಇಷ್ಟ ಆಗುತ್ತೆ. ಆಗ್ಲೇ ಟೈಮ್ 1 ಗಂಟೆ ಆಗ್ತಾ ಬಂತು. ಇನ್ನು ಆರ್ನ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೋಗ್ತಾ ಇದ್ನ, ಅದ್ವಿನ್ ಕೂಡ ಸ್ವಿಮ್ಮಿಂಗ್ ಇಂದ ಆ ಕಡೆ ಬರ್ತಾ ಇದ್ದ. ಸೊ ಇನ್ನೇನ್ ಮಾಡುದು ಅಂತ ಹೇಳಿ ಅವನನ್ನ ಕರ್ಕೊಂಡೆ ನಾನು ಆರ್ನ ಕರ್ಕೊಂಡ್ ಬರ್ಲಿಕ್ಕಂತ ಹೋದೆ.
ಇನ್ನು ಆರ್ನ ಸ್ವಿಮ್ಮಿಂಗ್ ಡ್ರೆಸ್ ನೋಡಿ ಅದ್ವಿನ್ ಸ್ವಿಮ್ಮಿಂಗ್ ಹೋಗಿದ್ದ ನನ್ ಬಿಟ್ಟು ಹೋಗಿದ್ದ ಅಂತ ಹೇಳಿ ಒಂದೇ ಸಮನೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನೇನ್ ಮಾಡೋದು ಅಂತ ಹೇಳಿ ಈವ್ನಿಂಗ್ ಟೈಮ್ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅವಳಿಗೂ ಕೂಡ ಮಾತು ಕೊಟ್ಟೆ. ಸೊ ಇವಾಗ ನೋಡಿ ಮಧ್ಯಾಹ್ನ 4 ಗಂಟೆ ಆಗ್ತಾ ಇದೆ, ಬಿಸಿಲು ಕೂಡ ಬರ್ತಾ ಇದೆ. ಇಷ್ಟೇ ಲೈಟ್ ಬಿಸಿಲು ಸಾಕಾಗುತ್ತೆ. ಇನ್ನು ನಮ್ಮ ಬಾಲ್ಕನಿಯಲ್ಲಿ ಅಂತೂ ಸುಡುವಂತ ಬಿಸಿಲು ಬರುತ್ತೆ ಮಧ್ಯಾಹ್ನ 4 ಗಂಟೆಗೆ. ಸೊ ಇವಾಗ ಬಿಸಿಲು ಕೂಡ ಇಷ್ಟು ಸಿಂಪಲ್ ಆಗಿ ಬರ್ತಾ ಇದೆ. ಈ ರೀತಿ ಬಿಸಿಲಿದ್ರೆ ಗಿಡಗಳಿಗೆ ತುಂಬಾನೇ ನ್ಯಾಚುರಲ್ ಸನ್ಲೈಟ್ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿ ಗ್ರೋ ಆಗ್ಲಿಕ್ಕೆ ಸಾಕಾಗುತ್ತೆ ಇದು. ಇನ್ನು ಈವ್ನಿಂಗ್ ಆಯ್ತು, ಆರ್ನ ಮಾತು ಕೇಳ್ಬೇಕಲ್ವಾ. ಸೊ ಆಗ್ಲೇ ಟೈಮ್ 6 ಗಂಟೆ ಆಗ್ತಾ ಇದೆ. ಅದ್ವಿನ್ ಕೂಡ ಮ್ಯಾಚ್ಗೆ ಹೋಗಿದ್ದ. ಆ ಟೈಮಲ್ಲಿ ನಾನು ಆರ್ನಾಳ ಸ್ವಿಮ್ಮಿಂಗ್ ಅಂತ ಕರ್ಕೊಂಡ್ ಬಂದೆ. ಸಿಕ್ಕಾಪಟ್ಟೆ ಗಾಳಿ ಇತ್ತು ಆಯ್ತಾ. ಆರ್ನಾಗಂತೂ ಫುಲ್ ಚಳಿ ಆದ್ರೂ ಕೂಡ ಅವಳ ಆಸೆನ ತೀರಿಸಿದ್ದಾಯ್ತು. ಅಮ್ಮಂದ್ರಿಗೆ ಹಾಗೇನೆ ಡೈಲಿ ಒಂದೊಂದು ರುಟೀನ್ ಇರುತ್ತೆ. ದಿನ ಹೋಗಿದ್ದೆ ಗೊತ್ತಾಗೋದಿಲ್ಲ ನೋಡಿ. ಒಮ್ಮೆ ಅನ್ಸುತ್ತೆ ದಿನ ಹೋಗಿದ್ದೆ ಗೊತ್ತಾಗ್ಲೇಬಾರ್ದು, ಟೆನ್ಷನ್ ಫ್ರೀ, ಸ್ಟ್ರೆಸ್ ಕೂಡ ಕಡಿಮೆ ಆಗಿತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಯೂಟಿಫುಲ್ ಡೇ. ಇವತ್ತಿನ ಈ ಡೇ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ.